253 ಇನ್ನು ಮಾನ್ಯ ಪೌರಾಡಳಿತ ಮತ್ತು ಹಜ್ ಸಚಿವರನ್ನು ಕೇಳಬಯಸುತ್ತೇನೆ. ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿದೆ. ಸನ್ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಳಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ನಗರ ಸ್ಥಳೀಯ ಸಂಸ್ಥೆ ಪ್ರತಿನಿಧಿಗಳಿಗೆ ಅತ್ಯಂತ ಕಡಿಮೆ ಗೌರವಧನ ನೀಡಲಾಗುತ್ತಿದೆ. ಸೊ ಅದಕ್ಕೆ ಬೇರೆ ರಾಜ್ಯಗಳನ್ನು ಹೋಲಿಸಿದ್ರೆ ಬೇರೆ ರಾಜ್ಯ ನೀವು ಫಾರ್ ಎಕ್ಸಾಂಪಲ್ ಕರ್ನಾಟಕ, ಕೇರಳ, ಹರಿಯಾಣ, ತಮಿಳುನಾಡು, ತೆಲಂಗಾಣ ಮತ್ತು ಮಧ್ಯಪ್ರದೇಶ ಹೋಲಿಕೆ ಮಾಡಿದ್ರೆ ಈ ಸ್ಥಳೀಯ ಸಂಸ್ಥೆಗಳಿಗೆ, ಲೋಕಲ್ ಬಾಡೀಸ್ಗೆ ಅತಿ ಕಡಿಮೆ ಗೌರವಧನ ಇರುವುದು ಎಲ್ಲಾದರೂ ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ. ಸೊ ಇದು ಕಳೆದ ಸರಿ ಕೂಡ ನಾನು ಪ್ರಶ್ನೆ ಕೇಳಿದ್ದೆ. ಆದರೆ ಇವತ್ತು 9 ವರ್ಷಗಳ ಹಿಂದೆ ಹೆಚ್ಚು ಮಾಡಲಾಗಿದೆ ಅಂತ ಹೇಳಿ ಆ ಉತ್ತರವನ್ನು ಕೊಟ್ಟಿದ್ದಾರೆ. ಪ್ಲಸ್ ಮತ್ತು ನಮ್ಮ ಗೌರವಧನ ಪರಿಷ್ಕರಣೆ ಪ್ರಸ್ತಾವನೆ ಆರ್ಥಿಕ ಇಲಾಖೆ ಒಪ್ಪಿರುವುದಿಲ್ಲ ಎಂದು ತಿಳಿಸಿರ್ತಾರೆ ಅವರು. ಸೊ ಆದ್ರೆ ಈಗ ಕಂಪೇರ್ ಮಾಡಿದ್ರೆ ಸರ್, ನಮ್ಮಲ್ಲಿ ಫಾರ್ ಎಕ್ಸಾಂಪಲ್ ಈ ನಮ್ಮ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ, ಮಹಾನಗರ ಪಾಲಿಕೆ ಕಂಪೇರ್ ಮಾಡಿದ್ರೆ ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಾಗ ತೋಳ್ ಸರ್, ಇದು ನಗರಸಭೆಗೆ 16,000 ರೂಪಾಯಿ ನಮ್ಮಲ್ಲಿ ಕೊಡ್ತಾರೆ. ಅಲ್ಲಿದಲ್ಲೇ ಇವತ್ತು ಸಚಿವರ ಉತ್ತರ ಹೇಳಿ, ಆಮೇಲೆ ಕೇಳೋದು. ಆಲ್ರೆಡಿ ಮುನ್ಸಿಪಾಲಿಟಿನಲ್ಲಿ CMC, TMC, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಮತ್ತು ಎಲ್ಲ ಮೆಂಬರ್ಸ್ಗೆ ಗೌರವಧನ ಇನ್ಕ್ರೀಸ್ ಮಾಡೋ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಇದ್ರ ಬಗ್ಗೆ ಆಲ್ರೆಡಿ ಒಂದು ಫೈನಾನ್ಸ್ಗೆ ರಿಕಮೆಂಡೇಶನ್ ಹೋಗಿತ್ತು, ಆದರೂ ಫೈನಾನ್ಸ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಮತ್ತು ಇನ್ನೊಂದು ಸಲ ತಾವು ಕೇಳತ್ತಾರೆ, ಬೇರೆ ಸ್ಟೇಟ್ನಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ, ಆದರೂ ಮತ್ತೆ ಒಂದು ಸಲ ನಾನು ಫೈನಾನ್ಸಲ್ಲಿಂದ ಕ್ಲಿಯರೆನ್ಸ್ ಮಾಡಿ ಈ ಪ್ರಪೋಸಲ್ ಕ್ಲಿಯರ್ ಮಾಡ್ತೀನಿ ಅಂತ. ಇಂದಿನ ಪರಿಸ್ಥಿತಿಯಲ್ಲಿ ಎಲ್ಲ ಮಂತ್ರಿಗಳಿಗೆ, ಶಾಸಕರಿಗೆ ಮತ್ತು ಸರ್ಕಾರಿ ನೌಕರರಿಗೆ ಇವತ್ತು ವೇತನ ಹೆಚ್ಚು ಮಾಡಲಾಗಿದೆ. ಆದರೆ ನಗರ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಗೌರವಧನ ಕಳೆದ 9 ವರ್ಷಗಳ ಹಿಂದೆ ಅವ್ರು ಹೆಚ್ಚು ಮಾಡಲಾಗಿತ್ತು. ಆದರೆ ಬೇರೆ ರಾಜ್ಯಗಳನ್ನ ಕಂಪೇರ್ ಮಾಡಿದರೆ ನಾವು ಫಾರ್ ಎಕ್ಸಾಂಪಲ್ ಮಹಾನಗರ ಪಾಲಿಕೆಯಲ್ಲಿ 16,000 ರೂಪಾಯಿ ನಮ್ಮಲ್ಲಿದೆ. ಅಲ್ಲಿದಲ್ಲೇ ಕೇರಳದಲ್ಲಿ 15,800 ರೂಪಾಯಿ ಇದೆ. ಹರಿಯಾಣದಲ್ಲಿ 30,000 ರೂಪಾಯಿ ಇದೆ ಸಭಾಪತಿಗಳೇ. ತಮಿಳುನಾಡಲ್ಲಿ 30,000, ತೆಲಂಗಾಣದಲ್ಲಿ 65,000. ಎಲ್ಲರಿಗಿಂತ ಅತಿ ಕಡಿಮೆ ಇರೋದು ಎಲ್ಲಾದರೂ ಇದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಸದಸ್ಯರಿಗಂತೂ 6,000 ರೂಪಾಯಿ ಇದೆ ನಮ್ಮಲ್ಲಿ. ಇದೇ ಹರಿಯಾಣದಲ್ಲಿ 15,000 ರೂಪಾಯಿ ಇದೆ, ತಮಿಳುನಾಡಲ್ಲಿ 10,000, ತೆಲಂಗಾಣದಲ್ಲಿ 8,000. ಈಗ ಬೇರೆ ರಾಜ್ಯದಲ್ಲಿ ಹೆಚ್ಚಿದೆ ಅಂತ ಇಲ್ಲಿ ಯಾವಾಗ ಮಾಡ್ತಾರೆ? ಫೈನಾನ್ಸ್ಲಿಂದ ಕ್ಲಿಯರೆನ್ಸ್ ಮಾಡಿ ಇಲ್ಲ, ಕಳೆದಿದ್ದು 2-3 ಸರಿ ಪ್ರಶ್ನೆ ಕೇಳಿದ್ರು ಇದೇ ಫೈನಾನ್ಸ್ ಉತ್ತರ ಕೊಡ್ತಾ ಇದ್ದಾರೆ ಸಭಾಪತಿಗಳವರು. ಫೈನಾನ್ಸ್ ದಲ್ಲಿ ಕ್ಲಿಯರೆನ್ಸ್ ಆಗಿ ಈಗ ಶಾಸಕರುಗಳಿಗೆ ಹೆಚ್ಚಾಯ್ತ್ರಿ, ಇದು ಸರ್ಕಾರಿ ನೌಕರರಿಗೆ ಹೆಚ್ಚಾಯ್ತು, ಸಚಿವರಿಗೆ ಹೆಚ್ಚಾಯ್ತು, ಮತ್ತು ಸ್ಥಳೀಯ ಸಂಸ್ಥೆಗೆ ಯಾವಾಗ ಇವತ್ತಿನ ಪರಿಸ್ಥಿತಿಯಲ್ಲಿ ಮಾನ್ಯ ಸಭಾಪತಿಗಳೇ ದಯಮಾಡಿ ಅದಕ್ಕೊಂದು ಪರಿಹಾರ ಸಿಗುವಂಗ ಮೇಲಿನ ಮೇಲೆ ಕೇಳ್ತಾ ಇದ್ದಾರೆ ಸದಸ್ಯರು. ನಾನು 2 ಸಾರಿ ಪ್ರಶ್ನೆ ಅದಕ್ಕೆ ಬರೀ ಹಾರಿಕೆ ಉತ್ತರ ಕೊಡ್ತಾ ಇದ್ದೀರಿ. ದಯಮಾಡಿ ಗ್ರಾಮ ಪಂಚಾಯತಿ ಆರ್ಕೆ ಉತ್ತರ ಅಲ್ಲ, ಇದು ಫೈನಾನ್ಸ್ ಕಳಿಸಿದ್ದಾರೆ ಸಭಾಧ್ಯಕ್ಷ. ಅಲ್ಲಿಂದ ಅನುಮತಿ ಕೊಟ್ಟ ತಕ್ಷಣ ಕೊಡ್ತೀವಿ ಅಂತ ಸಭಾಪತಿಗಳೇ. ಈಗ ಪುರಸಭೆಯ ಸದಸ್ಯರಿಗೆ 1,200 ರೂಪಾಯಿ ಐತ್ರಿ. 1,200 ರೂಪಾಯಿ ಇವತ್ತಿನ ದಿನಮಾನದಲ್ಲಿ ಪ್ರತಿ ತಿಂಗಳ ಒಂದು ಮೊಬೈಲ್ ಕರೆನ್ಸಿ ಬರುವುದಿಲ್ಲ ನೀವು ನೋಡಿ. ನಗರಸಭೆ ಇದಕ್ಕೆ 1,200 ರೂಪಾಯಿ, ಅರ್ಧ ಗಂಟೆ ಇದಕ್ಕೊಂದು ಅರ್ಧ ಗಂಟೆ ಅವಕಾಶ ಚರ್ಚೆ ಮಾಡಿ ಸಭಾಪತಿಗಳೇ. ಲೆಟರ್ ಕೊಡಿ. ಇದು 1,200 ರೂಪಾಯಿ ದಿನಗೂಲಿ ಮಾಡೋರು, ಫಾರ್ ಎಕ್ಸಾಂಪಲ್ ದಿನಗೂಲಿ ಮಾಡೋರಿಗೆ ದಿನಕ್ಕೆ 500 ರೂಪಾಯಿ ಬರ್ತದೆ. ಅರ್ಧ ತಾಸು ಚರ್ಚೆ ಕೊಡಿ, ತಗೊಳ್ತೀವಿ. ಉಮಾಶ್ರೀ